ಏನಂತ ಮಾಹಿತಿ ಕೊಟ್ಟಿದ್ದೀರಾ, ಏನು ಹೇಳಿದ್ದೀರಾ? ನೋಡಿ, ನಾನು 2019ರಲ್ಲಿ ಪಕ್ಷ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂದಿನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಲಿದ್ದೆ. ಪಕ್ಷ ನನಗೆ ಅಂದು MP ಚುನಾವಣೆಗೆ ನಿಂತ್ಕೋಬೇಕು ಅಂತ ಹೇಳಿದಾಗ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಕಡಿಮೆ ಅಂತರದಿಂದ ಸೋತಿದ್ವಿ. ಅದಾದಮೇಲೂ ಕೂಡ 5 ವರ್ಷ ನಾನು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ 2023ರಲ್ಲಿ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದ್ವಿ. ಅದ್ರ ಜೊತೆಗೇ ಸೋತಾದ್ಮೇಲೆ ನಾನು ಕಂಪ್ಲೀಟಾಗಿ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಡಿಕೊಂಡು 2024ಕ್ಕೆ ಮತ್ತೆ ಪಾರ್ಲಿಮೆಂಟ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಓಡಾಡಿಕೊಂಡು ನಾವು ಪ್ರಬಲ ಆಕಾಂಕ್ಷಿ ಆಗಿದ್ದೆ. 2024ರಲ್ಲಿ ತಮಗೆಲ್ಲ ಗೊತ್ತಿದೆ, ಅಂದಿನ ದಿನದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿರುವಂಥದ್ದು. ಈಗ ಒಂದೇನು ಬೈ ಎಲೆಕ್ಷನ್ ಬಂದಿದೆ ಬಾಗಲಕೋಟದು, ಮೇಟಿ ಸರ್ ಅವರು ಭಾಳ ಧೀಮಂತ ನಾಯಕರು, ನಮ್ಮೆಲ್ಲ ಹಿರಿಯ ನಾಯಕರು, ಸಾಕಷ್ಟು ಹಿರಿಯ ಮುತ್ಸದಿಗಳು ಇರೋದ್ರಿಂದ ಅವರ ಕುಟುಂಬಕ್ಕೆ ಟಿಕೆಟನ್ನು ನೀಡೋದಾದರೆ ನಂದೇನೂ ಅಭ್ಯಂತರ ಇಲ್ಲ. ಅದನ್ನು ಹೊರತುಪಡಿಸಿ ಟಿಕೆಟನ್ನು ನೀಡೋದು ವಿಚಾರ ಇತ್ತು ಅಂತಂದರೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಪಕ್ಷದ ವರಿಷ್ಠರಿಗೂ. ಪಕ್ಷಕ್ಕೋಸ್ಕರ ಸಾಕಷ್ಟು ದುಡಿದಿರೋ ಅಂಥದ್ದು ನಿಟ್ಟಿನಲ್ಲಿ ಪಕ್ಷಕ್ಕೋಸ್ಕರ ಸಾಕಷ್ಟು ನಾವು ಮಹಿಳಾ ಘಟಕವನ್ನು ಮಹಿಳೆಯರನ್ನು ಸಂಘಟಿತ ಮಾಡಿದ್ರಲ್ಲಿ ಆಗಿರ್ಬೋದು ಸಾಕಷ್ಟು ಶ್ರಮ ವಹಿಸಿರೋದ್ರಿಂದ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ. ಮೇಟಿ ಕುಟುಂಬ ಅವರನ್ನು ಹೊರತುಪಡಿಸಿದ್ರೆ ಅಂತೇಳಿ ಹೇಳೋದು ಬಯಸ್ತೀನಿ. ಹೇಳಿದ್ದೀನಿ. ನೋಡಿ, ನಾವು ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಯಾರ ಗಮನಕ್ಕೆ ತರಬೇಕು ನಾವು ಅವ್ರಿಗೆ ಹೇಳಿದ್ದೀವಿ. ಅವರ ಕುಟುಂಬಕ್ಕೆ ಕೊಡೋದಾದರೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಅವರನ್ನು ಹೊರತುಪಡಿಸಿ ಕೊಡೋದಾಯಿತು ಅಂತಂದರೆ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಅಂತ ಹೇಳೋದು ಬಯಸ್ತೀನಿ. ಧನ್ಯವಾದಗಳು.